ಹಲೋ ಹಾಯ್ ನಮಸ್ತೆ. ಇವತ್ತು ನಾನು ನಿಮಗೆ ತೋರ್ಸಕ್ಕೆ ಹೊರಟಿರೋದು ಪೋದಾರ್ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿರುವಂಥ ಇನೋವೇಷನ್ ಲ್ಯಾಬ್. ವಾಲ್ಸಲ್ಲಿ ಕ್ರಿಯೇಟಿವ್ ಡಿಸ್ಪ್ಲೇಸ್, ಟೇಬಲ್ಸ್ ಮೇಲೆ ಡಿಫ್ರೆಂಟ್ ಕಿಟ್ಸ್ ನೀಟ್ಲಿ ಅರೇಂಜ್ ಮಾಡಿದ್ದಾರೆ. ಪ್ರತಿ ಸೆಕ್ಷನ್ಗೂ ಒಂದು ಪರ್ಪಸ್ ಇದೆ ಅನ್ನೋದು ಕ್ಲಿಯರ್ ಆಗಿ ಕಾಣಿಸ್ತದೆ. ಇದು ಜಸ್ಟ್ ಸೆಟಪ್ ಅಲ್ಲ, ಸ್ಟೂಡೆಂಟ್ ಆ್ಯಕ್ಟಿವ್ಲಿ ಯೂಸ್ ಮಾಡೋ ಲರ್ನಿಂಗ್ ಸ್ಪೇಸ್ ಅನ್ನೋದು ಫೀಲ್ ಆಗುತ್ತೆ. ಮೊದಲಿಗೆ ನಾವು ನೋಡ್ತಿರೋದು ಸ್ಟ್ರಾಬೀಸ್ ಇಮ್ಯಾಜಿನೇಷನ್ ಕಿಟ್. ಇಲ್ಲಿ ಸಿಂಪಲ್ ಸ್ಟ್ರಾಸ್ ಮತ್ತು ಕನೆಕ್ಟರ್ಸ್ ಯೂಸ್ ಮಾಡಿ ಸ್ಟೂಡೆಂಟ್ಸ್ ಡಿಫ್ರೆಂಟ್ ಶೇಪ್ಸ್ ಮತ್ತು ಸ್ಟ್ರಕ್ಚರ್ಸ್ ಮಾಡ್ತಾರೆ. 2D ಶೇಪ್ಸ್ ಮಾತ್ರ ಅಲ್ಲ, 3D ಮಾಡೆಲ್ಸ್ ಕೂಡ ಬಿಲ್ಡ್ ಮಾಡ್ತಾರೆ. ಬ್ರಿಡ್ಜಸ್, ಟವರ್ಸ್, ಫ್ರೇಮ್ವರ್ಕ್ಸ್, ಹೀಗೆ ಹಲವಾರು ಡಿಸೈನ್ಸ್. ಇದರ ಮೂಲಕ ಜಾಮೆಟ್ರಿ ಕಾನ್ಸೆಪ್ಟ್ಸ್, ಬ್ಯಾಲೆನ್ಸ್, ಸ್ಟೆಬಿಲಿಟಿ ಇವೆಲ್ಲ ಪ್ರಾಕ್ಟಿಕಲಿ ಅರ್ಥ ಆಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್, ಸ್ಟೂಡೆಂಟ್ಸ್ ಟ್ರಯಲ್ ಆ್ಯಂಡ್ ಎರರ್ ಮೂಲಕ ಕಲಿತಾರೆ. ಸ್ಟ್ರಕ್ಚರ್ ಫೇಲ್ ಆದರೂ ಮತ್ತೆ ಟ್ರೈ ಮಾಡ್ತಾರೆ. ಸೊ ಇಲ್ಲಿ ಲರ್ನಿಂಗ್ ಪ್ರೋಸೆಸ್ ಇಟ್ ಸೆಲ್ಫ್ ತುಂಬ ಸ್ಟ್ರಾಂಗ್ ಆಗುತ್ತೆ. ಮುಂದೆ ನಾವು ಹೋಗೋದು ರೋಬೋಟಿಕ್ ಸೆಕ್ಷನ್ ಕಡೆ. ಎಂಬಾಟ್ 2 ಇದು ಅಡ್ವಾನ್ಸ್ ಲರ್ನಿಂಗ್ ಟೂಲ್. ಸ್ಟೂಡೆಂಟ್ಸ್ ಕೋಡಿಂಗ್ ಅಥವಾ ಬ್ಲಾಕ್ ಪ್ರೋಗ್ರಾಮಿಂಗ್ ಯೂಸ್ ಮಾಡಿ ರೋಬೋಟ್ನ ಕಂಟ್ರೋಲ್ ಮಾಡ್ತಾರೆ. ಫಾರ್ವರ್ಡ್, ಬ್ಯಾಕ್ವರ್ಡ್, ಟರ್ನಿಂಗ್, ಸೆನ್ಸಸ್ ಯೂಸ್ ಮಾಡಿ ಅಬ್ಸ್ಟ್ಯಾಕಲ್ಸ್ ಅವಾಯ್ಡ್ ಮಾಡೋದು, ಲೈಟ್, ಸೌಂಡ್ ರೆಸ್ಪಾಂಡ್ ಆಗೋದು ಇವೆಲ್ಲವೂ ಸ್ಟೂಡೆಂಟ್ಸ್ ಸ್ವತಃ ಪ್ರೋಗ್ರಾಮ್ ಮಾಡ್ತಾರೆ. ಇದರಿಂದ ಲಾಜಿಕಲ್ ಥಿಂಕಿಂಗ್, ಸೀಕ್ವೆನ್ಸಿಂಗ್, ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ನ್ಯಾಚುರಲ್ ಆಗಿ ಡೆವಲಪ್ ಆಗ್ತದೆ. ಆ್ಯಂಡ್ ದ ಬೆಸ್ಟ್ ಪಾರ್ಟ್, ಸ್ಟೂಡೆಂಟ್ಸ್ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ, ಮಿಸ್ಟೇಕ್ಸ್ ಮಾಡಿ ಕರೆಕ್ಟ್ ಮಾಡ್ತಾರೆ. ಸೊ ಇದು ರಿಯಲ್ ಲರ್ನಿಂಗ್. ಮುಂದೆ ಟೆಕ್ನಾಲಜಿಯಲ್ಲಿ ಒಂದು ಎಕ್ಸೈಟಿಂಗ್ ಪಾರ್ಟ್, 3D ಪ್ರಿಂಟರ್. ಇದು ನೋಡೋಕ್ಕೆ ಒಂದು ಸಿಂಪಲ್ ಮಿಷಿನ್ ಅಂತ ಅನಿಸುತ್ತೆ, ಆದರೆ ಇದರ ವರ್ಕ್ ನೋಡಿದರೆ ಸೂಪರ್ ಇಂಟ್ರೆಸ್ಟಿಂಗ್. ಕಂಪ್ಯೂಟರಲ್ಲಿ ಡಿಸೈನ್ ಕ್ರಿಯೇಟ್ ಮಾಡ್ತಾರೆ, ಅದನ್ನು ಪ್ರಿಂಟರ್ಗೆ ಕೊಡ್ತಾರೆ. ಸ್ಟೆಪ್ ಬೈ ಸ್ಟೆಪ್, ಲೇಯರ್ ಬೈ ಲೇಯರ್ ಆಬ್ಜೆಕ್ಟ್ ಪ್ರಿಂಟ್ ಆಗ್ತಾ ಬರುತ್ತೆ. ಆಲ್ರೆಡಿ ಮಾಡಿರುವಂತಹ 3D ಪ್ರಿಂಟ್ಸ್ ನೋಡಿದಾಗ ಮಿನಿ ಮಾಡೆಲ್ಸ್, ಶೇಪ್ಸ್, ಕ್ರಿಯೇಟಿವ್ ಆಬ್ಜೆಕ್ಟ್ಸ್, ಸ್ಟೂಡೆಂಟ್ಸ್ಗೆ ಇದರಿಂದ ಡಿಸೈನ್ ಥಿಂಕಿಂಗ್ ಇಂದ ಆ್ಯಕ್ಚುಯಲ್ ಪ್ರಾಡಕ್ಟ್ ಲರ್ನಿಂಗ್ವರೆಗೂ ಕಂಪ್ಲೀಟ್ ಅಂಡರ್ಸ್ಟ್ಯಾಂಡಿಂಗ್ ಸಿಗುತ್ತೆ. ಇದು ಫ್ಯೂಚರ್ ಟೆಕ್ನಾಲಜಿ ಆ್ಯಂಡ್ ಸ್ಟೂಡೆಂಟ್ಸ್ ಇದನ್ನು ಈಗಲೇ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದಾರೆ. ನೀವಿಲ್ಲಿ ನೋಡ್ತಿರೋದು ಟೈನಿ. ಇದು ಸ್ಪೆಷಲಿ ಸಣ್ಣ ಮಕ್ಕಳಿಗಾಗಿ ಡಿಸೈನ್ ಮಾಡಲಾಗಿದೆ. ಸ್ಕ್ರೀನ್ ಯೂಸ್ ಮಾಡದೆ ಕಾರ್ಡ್ಸು ಮತ್ತು ಇಂಟರಾಕ್ಟಿವ್ ಟೂಲ್ಸ್ ಮೂಲಕ ಕೋಡಿಂಗ್ ಕಾನ್ಸೆಪ್ಟ್ಸ್ ಕಲಿಸ್ತಾರೆ. ಮಕ್ಕಳು ರೋಬೋಟ್ನ ಗೈಡ್ ಮಾಡ್ತಾರೆ, ಪಾತ್ಸ್ ಫಾಲೋ ಮಾಡಿಸ್ತಾರೆ, ಸಿಂಪಲ್ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ. ಲಾಜಿಕ್ ಆ್ಯಂಡ್ ಸೀಕ್ವೆನ್ಸಿಂಗ್ ನ್ಯಾಚುರಲಿ ಕಲಿತಾರೆ. ಲರ್ನಿಂಗಲ್ಲಿ ಪ್ರೆಷರ್ ಇರಲ್ಲ. ಟೈನಿ ಜೊತೆ ಸ್ವಲ್ಪ ಇಂಟ್ರ್ಯಾಕ್ಟ್ ಮಾಡೋಕ್ಕೆ ನನಗೂ ಚಾನ್ಸ್ ಸಿಕ್ತು. ನಾನು ಟೈನಿ ಯೂಸ್ ಮಾಡಿಕೊಂಡು ಅದಕ್ಕೆ ಪಾತ್ ಸೆಟ್ ಮಾಡಿ ಮೂವ್ ಆಗೋದನ್ನು ಟ್ರೈ ಮಾಡಿದೆ. ಡಿಫ್ರೆಂಟ್ ಕಮಾಂಡ್ಸ್ ಕೊಡ್ತಾ ಡಿಫ್ರೆಂಟ್ ಎಕ್ಸ್ಪ್ರೆಷನ್ ಕೊಡೋಕ್ಕೆ ಟ್ರೈ ಮಾಡಿದೆ. ಅದು ನನ್ನ ಇನ್ಸ್ಟ್ರಕ್ಷನ್ಸ್ ಫಾಲೋ ಮಾಡ್ತಾ ಸ್ಟೆಪ್ ಬೈ ಸ್ಟೆಪ್ ಮೂವ್ ಆಗ್ತಾ ಇತ್ತು. ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು. ಕಂಟ್ರೋಲ್ ಮಾಡೋದು ಈಸಿಯಾಗಿತ್ತು. ಸೊ ಮಕ್ಕಳಿಗೆ ಇದು ತುಂಬ ಹೆಲ್ಪ್ಫುಲ್ ಅನಿಸ್ತು. ಬಟ್ ಫೈನಲಿ ಕಂಟಿನ್ಯೂಯಸ್ ಯೂಸ್ ಮಾಡಿದ ಮೇಲೆ ಬ್ಯಾಟ್ರಿ ಡೌನ್ ಆಯಿತು. ಸೊ ಟೈನಿಗೆ ಕೂಡ ಸ್ವಲ್ಪ ರೆಸ್ಟ್ ಕೊಟ್ಟೆ. ಓವರಾಲ್ ನೋಡಿದರೆ ಟೈನಿ ಈಸ್ ನಾಟ್ ಜಸ್ಟ್ ಅ ಟಾಯ್, ಇಟ್ ಈಸ್ ಅ ವೆರಿ ಸ್ಮಾರ್ಟ್ ಲರ್ನಿಂಗ್ ಟೂಲ್. ಇದೆಲ್ಲ ನೋಡಿದ ಮೇಲೆ ಒನ್ ಥಿಂಗ್ ಈಸ್ ವೆರಿ ಕ್ಲಿಯರ್, ಇದು ಜಸ್ಟ್ ಲ್ಯಾಬ್ ಅಲ್ಲ, ಇದು ಪ್ರಾಪರ್ಲಿ ಸ್ಟ್ರಕ್ಚರ್ಡ್ ಇನೋವೇಷನ್ ಲ್ಯಾಬ್. ಇಲ್ಲಿ ಸ್ಟೂಡೆಂಟ್ಸ್ ಥಿಯರಿ ಮಾತ್ರ ಕಲಿಯಲ್ಲ, ದೇ ಆ್ಯಕ್ಚುಲಿ ಅಪ್ಲೈ ವಾಟ್ ದೇ ಲರ್ನ್. ಲರ್ನಿಂಗ್ ಬಿಕಮ್ಸ್ ಪ್ರಾಕ್ಟಿಕಲ್, ಅಂಡರ್ಸ್ಟ್ಯಾಂಡೇಬಲ್ ಆ್ಯಂಡ್ ಮೀನಿಂಗ್ಫುಲ್. ಇವತ್ತು ಎಜುಕೇಷನ್ ಅಂದರೆ ಮಾರ್ಕ್ಸ್ ಮಾತ್ರ ಸಾಕಾಗೋದಿಲ್ಲ. ಮಕ್ಕಳಿಗೆ ಬೇಕು ಕ್ರಿಯೇಟಿವಿಟಿ, ಕಾನ್ಫಿಡೆನ್ಸ್, ಥಿಂಕಿಂಗ್ ಎಬಿಲಿಟಿ, ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಆ್ಯಂಡ್ ರಿಯಲ್ ವರ್ಲ್ಡ್ ಅಂಡರ್ಸ್ಟ್ಯಾಂಡಿಂಗ್. ಇವೆಲ್ಲ ಡೆವಲಪ್ ಆಗೋಕ್ಕೆ ರೈಟ್ ಎನ್ವೈರ್ನ್ಮೆಂಟ್ ತುಂಬ ಮುಖ್ಯ. ನಿಮಗೆ ನಿಮ್ಮ ಮಕ್ಕಳ ಓವರಾಲ್ ಡೆವಲಪ್ಮೆಂಟ್ ಬೇಕು ಅಂದರೆ ಒಂದು ಸಲ ಬಂದು ಸ್ಕೂಲ್ನ ವಿಸಿಟ್ ಮಾಡಿ, ನಿಮಗೆ ಡಿಫ್ರೆನ್ಸ್ ಕ್ಲಿಯರ್ ಆಗಿ ಫೀಲ್ ಆಗುತ್ತೆ. ಪೋದಾರ್ ಇಂಟರ್ನ್ಯಾಷನಲ್ ಸ್ಕೂಲ್ ಇದು ಜಸ್ಟ್ ಸ್ಕೂಲ್ ಅಲ್ಲ, ಕಂಪ್ಲೀಟ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಕೊಡೋ ಪ್ಲೇಸ್. ಸರಿದೇನು, ವಿಡಿಯೋ ಇಷ್ಟ ಆಯಿತಾ? ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್.